ಮನ್ ಕಿ ಬಾತಲ್ಲಿ ನಮ್ಮ PM ನರೇಂದ್ರ ಮೋದಿಯವರು ನಿಮ್ಮ ಕೆಲಸನ ಮೆನ್ಷನ್ ಮಾಡಿದಾಗ obviously it's a big deal, right? Yeah. So firstly, how did it happen? Like, how did you feel? That day 11 o'clock DD Nationally he told ಕಬ್ಬನ್ ಪಾರ್ಕ್ ಅಂತ ಒಂದು ಬೆಂಗಳೂರಲ್ಲಿ ಇದೆ, ಅಲ್ಲಿ ಬಂದು ಸಂಸ್ಕೃತವನ್ನೇ ಮಾತಾಡ್ತಾರೆ ಆ್ಯಂಡ್ ಅದು ಒಂದು ಪರಂಪರೆ ಆಗಿದೆ ಅಂತ ಅವರು ಒಂದು ಸೆಂಟೆನ್ಸ್ ಹೇಳ್ತಾರೆ. ದ್ಯಾಟ್ ರಿಯಲಿ ಸ್ಟ್ರಕ್ ಮೀ. बेंगलुरु में एक पार्क है, कब्बन पार्क. इस पार्क में यहाँ के लोगों ने एक नई परंपरा शुरू की है. यहाँ हफ्ते में एक दिन, हर रविवार, बच्चे, युवा और बुजुर्ग आपस में संस्कृत में बात करते हैं. ಇವತ್ತಿನ ಕಾಲದಲ್ಲಿ ಕೂಡ ಒಂದು ಹೊಸ ಪರಂಪರೆ ಶುರು ಮಾಡೋದು, ಇಟ್ ಡಸ್ ನಾಟ್ ಹ್ಯಾಪನ್ ಬೈ ದಿ ಎಫರ್ಟ್ಸ್ ಆಫ್ ಒನ್ ಪರ್ಸನ್, ಅಬ್ಸಲ್ಯೂಟ್ಲಿ. ಸೊ ಇಟ್ ಹ್ಯಾಪನ್ಸ್ ಓವರ್ ಡಿಫ್ರೆಂಟ್ ಏನು ಹೇಳ್ತಾರೆ ಪ್ರಯತ್ನಗಳು, ನಮ್ಮದು ಇಹ ಪರ ಪ್ರಯತ್ನ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇಟ್ಸ್ ನಾಟ್ ಜಸ್ಟ್ ಅ ಪರ್ಸನ್ ಇನ್ ಟು ಇಟ್. ಆ್ಯಂಡ್ ಅಫ್ಕೋರ್ಸ್ ಅದು ಬಿಕೇಮ್ ಒನ್ ಬೆಂಚ್ ಮಾರ್ಕ್. ಆ್ಯಂಡ್ ಅದನ್ನು ಮೀರಿ ಹೋಗೋದೇನಿದೆ ಅಲ್ಲ, ದ್ಯಾಟ್ ಈಸ್ ಒನ್ ಥಿಂಗ್ ವೆರಿ ಡಿಫಿಕಲ್ಟ್. ಇಟ್ಸ್ ಲೈಕ್ ಏನೋ ಇವಾಗ ಇದಾಗಿದೆ, ಇವಾಗ ಮುಂದೇನು ಅಂತ. ಇಟ್ಸ್ ಲೈಕ್ ಇಷ್ಟು ದೊಡ್ಡ ಒಂದು ಬೆಂಚ್ ಮಾರ್ಕ್ ಇದಾದ್ಮೇಲೆ ಇದಕ್ಕಿಂತ ದೊಡ್ಡ ಬೆಂಚ್ ಮಾರ್ಕ್ ಹೇಗೆ ನಾವು ಸೆಟ್ ಮಾಡೋದು ಅಂತ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.